ನಮಸ್ಕಾರ ಎಲ್ರಿಗೂ, ವೆಲ್ಕಮ್ 2025 ಆ್ಯಂಡ್ ವೆಲ್ಕಮ್ ಟು ಕ್ಯೂರಿಯಸ್ ಕಿಡ್ ಚಾನಲ್. ನಮ್ಮ ಫ್ಯಾಮಿಲಿಯೆಲ್ಲ ಸೇರಿಬಿಟ್ಟು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕಂತ ಈ ಗೆಟ್ ಟುಗೆದರ್ನ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲರೂ ಸೇರಿ ಫುಡ್ನ ಮನೇಲೇ ಪ್ರಿಪೇರ್ ಮಾಡಿದ್ದೀವಿ ಹಾಗೂ ಇದು ಪಾರ್ಟಿ ಬಿಹೈಂಡ್ ದ ಸೀನ್ಸ್ ವ್ಲಾಗ್. ಬಿಹೈಂಡ್ ದ ಸೀನ್ಸ್ ಮಸಾಲೆ ಪುರಿಗೆ ಪೂರಿ ಕರಿತಾ ಇದ್ದೀವಿ. ಸೊ ಇನ್ನೂ ತುಂಬ ಐಟಮ್ಸ್ ಪ್ರಿಪ್ರೇಷನ್ಸ್ ಬಾಕಿ ಇದೆ, ನೋಡಿ ಕರಿತಾ ಇದ್ದೀವಿ. ಇಲ್ಲಿ ನನ್ನ ಕಸಿನ್ ಸುಚಿತ್ರ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ತುಂಬ ಖಾರ ಇದೆ ಅನ್ಸುತ್ತೆ, ಅಳ್ತಾ ಇದ್ದಾರೆ. ದೇವರು ಒಳ್ಳೇದು ಮಾಡಲಿ ಸುಚಿ ಈ ಸ್ಯಾಕ್ರಿಫೈಸ್ಗೆ. ಹಾಗೂ ಇಲ್ಲಿ ಎಲ್ಲ ವೆಜ್ಜೀಸ್ ಕಟ್ ಮಾಡಿಟ್ಟಿದ್ದಾರೆ. ನೋಡಿ ಇಲ್ಲಿ ತರಕಾರಿ ಕಟ್ ಮಾಡಿ ಆಯಿತು. ಇಷ್ಟು ಗೋಬಿಗೆ ಗೋಬಿ ಮಸಾಲ, ಹಾಂ, ನೆಕ್ಸ್ಟ್ ಕಾರ್ನ್ಫ್ಲವರ್, ಮೈದಾ, ಕಡಲೆ ಹಿಟ್ಟು, ಉಪ್ಪು ಎಲ್ಲ ಹಾಕಿ ಕಾಲಿಫ್ಲವರನ್ನು ತೊಳೆದು ನೀಟಾಗಿ ಇದಕ್ಕೆ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ. ಇದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಬಿಡೋದು. ನೋಡಿ ಸ್ವಲ್ಪ ವಾಟ್ರಿ ಆಗಿದೆ ಅಂತ ಇವಾಗ ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತಿದ್ದಾರೆ. ಕಾರ್ನ್ಫ್ಲವರ್ ಮತ್ತು ಮೈದಾ ಹಾಕಿದರೆ ಸಾಕು, ಸರಿ ಉಂಟು. ಸರಿ ಇದೆ ಅಂತ ಅಂತೂ ಇಂತೂ ಬಿಸಿ ಬಿಸಿ ಗೋಬಿ ರೆಡಿ ಆಗ್ತಾ ಇದೆ. ನನ್ನ ಕಸಿನ್ ರಾಹುಲ್ ಇದನ್ನು ಫ್ರೈ ಮಾಡ್ತಾ ಇದ್ದಾರೆ. ಈ ಕಡೆ ನನ್ನ ಅಮ್ಮ ಇಲ್ಲಿ ಕ್ಯಾಬೇಜ್ನ ತುರಿತಾ ಇದ್ದಾರೆ ಕ್ಯಾಬೇಜ್ ಗೋಬಿ ಮಾಡೋಕ್ಕೆ. ಇಲ್ಲಿ ರಾಧಿಕಾ ಚಿಕ್ಕಮ್ಮ ಮಸಾಲೆ ಪುರಿಯ ಮಸಾಲೆ ರೆಡಿ ಮಾಡಿಟ್ಟಿದ್ದಾರೆ. ಸಿಗ್ನೇಚರ್ ಮಸಾಲೆ ಪುರಿ ರೆಸಿಪಿ ಆಫ್ ಬಲ್ಕತ್ಯಾರ್ ಫ್ಯಾಮಿಲಿ. ನೋಡಿ ಇವರು ನಮ್ಮದು ದೊಡ್ಡ ಕಾಕಿ. ಇವರು ಏನು ಮಾಡ್ತಿದ್ದೀರಾ ಕಾಕಿ ಸ್ಪೆಷಲ್? ನೀವು ಮತ್ತೆ ನಿಮ್ಮ ಸೊಸೆ ಸೇರಿ ಇಲ್ಲಿ ರಕ್ಷಿತಾತ್ಗೆ ಚಟ್ಟಂಬಡೆ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೂ 2-3 ಫುಡ್ ಬಾಕಿ ಇದೆ. ಈ ಕಡೆ ನನ್ನ ಕಸಿನ್ಸ್ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ರಚಿತಾ, ಪ್ರತೀಕ್ಷಾ, ಪಚ್ಚುವನ್ನ, ನಾನು ಸೇರಿ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಲೈಟಿಂಗ್ಸ್ ಹಾಕ್ತಾ ಇದ್ದೀವಿ. ಇದು ನಮ್ಮ ದೊಡ್ಡಪ್ಪ ಅವ್ರ ಮನೆ. ಸೊ ಇಲ್ಲೇ ನಾವು ಸೆಲೆಬ್ರೇಷನ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನಮ್ಮ ಫ್ಯಾಮಿಲಿಯ ಹೆಡ್ ಆಫೀಸ್ ಅಂತ ಹೇಳ್ಬೋದು. ನೋಡಿ ಇವರು ನನ್ನ ಕಸಿನ್ಸ್ ಮಕ್ಕಳು. ನಾವು ಡೆಕೋರೇಷನ್ ಮಾಡಬೇಕಾದ್ರೆ ಈ ಮಕ್ಕಳ ಸೈನ್ಯ ತುಂಬ ಕಾಟ ಕೊಡ್ತಾಯಿದ್ರು. ಫೈನಲಿ ದ ಡೆಕೋರೇಷನ್ ಈಸ್ ರೆಡಿ. ಪಾರ್ಟಿ ಆಲ್ ನೈಟ್. ಎಲ್ಲರೂ ಸೇರಾಯಿತು. ನಾವು ಕಸಿನ್ಸ್ ಎಲ್ಲ ಸೇರಿ ಇಲ್ಲಿ ರೀಲ್ಸ್ ಮಾಡ್ತಾ ಇದ್ದೀವಿ. ನೋಡಿ ನೋಡಿ ಇಲ್ಲಿ ಎಲ್ಲ ಇದ್ದಾರೆ. ಹೀಗೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ನಗಾಡ್ಕೊಂಡು ತಿನ್ನೋದೇ ಒಂದು ಖುಷಿ. ನೋಡಿ ಇಲ್ಲಿ ಕಾಕಿ ಎಲ್ಲ ತಿಂತಾ ಇದ್ದಾರೆ, ದಾದಾ ತಿಂತಾ ಇದ್ದಾರೆ. ಇಲ್ಲಿ ವಿನಯ್ ಹೇಗಿದೆ ಮಸಾಲೆ ಪುರಿ? ದಾದಾ ಹೇಗಿದೆ ಮಸಾಲೆ ಪುರಿ? ಹೇಗಿದೆ ಹೇಳಿ ದಾದಾ? ಕನ್ನಡ ದಾದಾ ಇಂಗ್ಲಿಷಲ್ಲಿ ಮಾತಾಡ್ತಿದ್ದಾರೆ. ಫೈನ್ ಅಂತ ಹೇಳಿದ್ರು. ಯಾಕೋ ಜಾಸ್ತಿ ತಗೊಂಡಿದ್ದಾರೆ ಅನಿಸ್ತಿದೆ. ಹೇಗಿದೆ ಟೇಸ್ಟ್ ಹೇಳಿ? ಬೊಂಬಾಟ್ ಭೋಜನ ನೋಡಿ. ಇಲ್ಲಿ ಎಲ್ಲ ಚಕ ಮಾತಾಡ್ತಿದ್ದಾರೆ. ಗ್ರೂಪ್ ದಾದಾ ಮತ್ತೆ ಗಣೇಶನೆಲ್ಲ. ದಾದಾ ಹೇಗಿದೆ ಮಸಾಲೆ ಪುರಿ? ವಡೆ ಟೇಸ್ಟಿಂಗ್ ಇದೆ, ರುಚಿ ಇದೆ. ಸ್ಟಾಲ್ ಹಾಕ್ಬೋದಾ ನೆಕ್ಸ್ಟ್? ಗ್ಯಾರಂಟಿ ಹಾಕ್ಬೋದು. ಗಣೇಶನ ಆಶೋನಿ ಪ್ರೀತಿಯಿಂದ ಫುಡ್ ಕುಕ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ಟೇಸ್ಟ್ ಆ್ಯಡ್ ಆಗುತ್ತಂತೆ. ಹಾಗೆ ಈ ಫುಡ್ ಎಲ್ಲ ತಿಂದಾದಮೇಲೆ ಐಸ್ ಕ್ರೀಮ್ನ ಹಂಚ್ತಾ ಇದ್ದಾರೆ ಅಪ್ಪ ಇಲ್ಲಿ. ದಿಸ್ ಈಸ್ ಮೈ ಕ್ರೇಜಿ ಕ್ಯೂಟ್ ಬಲ್ಕತ್ಯಾರ್ ಫ್ಯಾಮಿಲಿ. ಫನ್ನಿ ಗೇಮ್ಸ್ನ ಪ್ಲ್ಯಾನ್ ಮಾಡಿದ್ವಿ, ಹಾಗೆ ಈಗ ಆಡ್ತಾ ಇದ್ದೀವಿ. ಫಸ್ಟ್ ಆಟ ಮೆನ್ಸಿದೆ ಇಟ್ಟಿದ್ವಿ. ಇವರೆಲ್ಲ ಆಡೋದು ತುಂಬ ಫನ್ನಿ ಆಗಿತ್ತು. ಇವಾಗ ಲೇಡೀಸ್ ಗೇಮ್ ರೆಡಿ ಮಾಡ್ತಾ ಇದ್ದೀವಿ. ಈ ಥರ ಹಿಟ್ ಮೇಲೆ ಒಂದು ಕ್ಲಿಪ್ ಇಟ್ಟು ಅದನ್ನು ಅವರು ಸ್ವಲ್ಪ ಸ್ಪೂನಲ್ಲಿ ತೆಗಿತಾ ಬಂದಾಗ ಯಾರು ತೆಗಿಬೇಕಾದ್ರೆ ಕ್ಲಿಪ್ ಬೀಳುತ್ತೋ ಅವ್ರು ಔಟ್, ಅವ್ರಿಗೆ ಹಿಟ್ ಹಚ್ಚೋದು ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಇವ್ರಿಗೆಲ್ಲ. ಇವಾಗ ಗೇಮ್ ಸ್ಟಾರ್ಟ್ ಆಗುತ್ತೆ.
ಫೈನಲಿ ನನ್ನ ಎರಡನೇ ದೊಡ್ಡಮ್ಮ ಕ್ಲಿಪ್ನ ಬೀಳ್ಸಿದ್ದಾರೆ. ಎಲ್ಲರೂ ಅವ್ರಿಗೆ ಹಿಟ್ ಹಚ್ಚಕ್ಕೆ ನೋಡಿ ಹೇಗೆ ಓಡ್ತಾ ಇದ್ದಾರೆ ಅಂಥೇಳಿ. ತುಂಬ ಫನ್ನಿಯಾಗಿತ್ತು ಈ ಗೇಮ್ ನೋಡಿ. ಇದು ಬ್ಯೂಟಿಫುಲ್ ಲೇಡೀಸ್ ಗ್ಯಾಂಗ್ ಆಫ್ ಬಲ್ಕತ್ಯಾ ರಾಕಿಂಗ್ ಆಲ್ವೇಸ್. ಇವಾಗ ಬಲ್ಕತ್ಯಾನ ಗರ್ಲ್ ಗ್ಯಾಂಗ್ ಗೇಮ್ ಟೈಮ್. ಸೊ ಈ ವಾಟರ್ ಫಿಲ್ಲಿಂಗ್ ಗೇಮ್ನ ಆಡ್ತಾ ಇದ್ದೀವಿ. ಎಷ್ಟು ಹಾಕಿದ್ರು ನೀರು ಬೀಳ್ತಾನೆ ಇರಲಿಲ್ಲ. ಫುಲ್ ಥ್ರಿಲ್ಲಿಂಗ್ ಸಾಂಗ್. ಸೊ ಪ್ರತೀಕ್ಷನ್ಗೆ ಸರಿಯಾಗಿ ಹಿಟ್ ಹಚ್ಚಿದ್ದಾಯಿತು. ಇವಾಗ ಮಕ್ಕಳಿಗೂ ಗೇಮ್ಸ್ ಇಟ್ಟಿದ್ವಿ, ಅವ್ರಿಗೂ ಎಂಟರ್ಟೈನ್ಮೆಂಟ್ ಆಗಲಿ ಅಂತ. ಇವಾಗ ಮತ್ತೆ ಎಲ್ಲರೂ ಸೇರಿ ಬ್ಲೈಂಡ್ ಫೋಲ್ಡ್ ಮಾಡಿ ಮುಂದೆ ಇರೋರು ಯಾರು ಅಂತ ಗೆಸ್ ಮಾಡಬೇಕು. ಆ ಆಟನ ಆಡ್ತಾ ಇದ್ದೀವಿ. ಈ ಗೇಮ್ನ ನಾವು ತುಂಬ ಹೊತ್ತು ಆಡ್ತಾ ಇದ್ವಿ, ಯಾಕಂದರೆ ಇದು ಎಲ್ರಿಗೂ ಮಜಾ ಕೊಡ್ತಾಯಿತ್ತು. ಏನೇನೋ ನಾವು ಟ್ರಿಕ್ಸ್ ಎಲ್ಲ ಟ್ರೈ ಮಾಡ್ತಾ ಇದ್ವಿ ಡಿಸ್ಟ್ರ್ಯಾಕ್ಟ್ ಮಾಡೋಕ್ಕೆ. ಕಣ್ಣಾಮುಚ್ಚೆ ಹೇಳು. ತಿರುಗಿಸಿ ತಲೆದಿರ್ತದೆ. ಗೇಮ್ಸ್ ಎಲ್ಲ ಆಡಿ ಆದಮೇಲೆ ಇನ್ನೇನು 12 ಗಂಟೆ ಹತ್ತಿರ ಬರ್ತಾ ಇರಬೇಕಾದ್ರೆ ಕೇಕ್ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಕೇಕ್ ಮೇಲೆ ಏನು ಬರೆದಿರಲಿಲ್ಲ, ಹಾಗಾಗಿ ಈ ಕಸಿನ್ ರಚನಾ ಇಲ್ಲಿ 25 ಅಂತ ಡೆಕೋರೇಷನ್ ಮಾಡ್ತಾಯಿದ್ದಾರೆ ಚಾಕ್ಲೇಟ್ ಪೌಡ್ರಲ್ಲಿ. ಇಂಡಿಯನ್ ಜುಗಾಡ್ ಕೂಡ ಮಾಡ್ತಾಯಿದ್ದೀವಿ. ಇಲ್ಲಿ ಕಸಿನ್ ರಾಹುಲ್ ಈ ಮಿಕ್ಸ್ಚರ್ ಕಡ್ಡಿಯಲ್ಲಿ ಹ್ಯಾಪಿ ಅಂತ ಇಲ್ಲಿ ಜೋಡಿಸ್ತಾ ಇದ್ದಾರೆ. ಸ್ವಲ್ಪ ಕ್ರಿಯೇಟಿವಿಟಿ ಮಾಡ್ತಾ ಇದ್ದಾರೆ. ವಿ ಆರ್ ವೆರಿ ಲಕ್ಕಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ. ಹಾಗೆ ಇಷ್ಟೇ ಜನ ಅಲ್ಲ ನಾವು ಫ್ಯಾಮಿಲಿಯಲ್ಲಿ ಇರೋದು, ಇನ್ನೂ ತುಂಬ ಜನ ಇದ್ದಾರೆ. ಸ್ವಲ್ಪ ಬ್ಯುಸಿ ಅಂತ ಕೆಲವ್ರು ಬಂದಿಲ್ಲ. ಕೇಕ್ ಕಟ್ಟಿಂಗ್ ಆದಮೇಲೆ 12 ಗಂಟೆಗೆ ನಾವು ಕ್ಯಾಂಪ್ ಫೈರ್ ಹಾಕಿದ್ವಿ. ಸೊ ಫ್ಯಾಮಿಲಿ ಎಲ್ಲ ಇದ್ರ ಸುತ್ತ ಡ್ಯಾನ್ಸ್ ಮಾಡೋಣ ಮತ್ತು ಏನಾದರೂ ಸ್ವಲ್ಪ ಗೇಮ್ ಆಡೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಗೇಮ್ಸ್ ಆಡೋಕ್ಕಾಗಿಲ್ಲ, ಡ್ಯಾನ್ಸ್ ಅಂತೂ ಮಾಡಿದ್ವಿ. ನಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ನಾವು ಮನೆಯಲ್ಲೇ DJ ಹಾಕಿ ಡ್ಯಾನ್ಸ್ ಮಾಡ್ತೀವಿ. ಸೊ ಆವಾಗ ಯಾರ್ಯಾರು ಯಾವ್ಯಾವ ಸ್ಟೆಪ್ ಮಾಡ್ತಾರೆ, ಅವ್ರ ಸಿಗ್ನೇಚರ್ ಸ್ಟೆಪ್ ಏನು ಅದೆಲ್ಲ ನಾವಿಲ್ಲಿ ಇಮಿಟೇಟ್ ಮಾಡ್ತಾಯಿದ್ವಿ. ಚೆನ್ನಾಗಿತ್ತು ತುಂಬ. ಸೊ ದ್ಯಾಟ್ಸ್ ಇಟ್. ಇದು ನಮ್ಮ ಬಲ್ಕತ್ಯಾರ್ ಫ್ಯಾಮಿಲಿಯ ನ್ಯೂ ಇಯರ್ ಸೆಲೆಬ್ರೇಷನ್. ಈ ವರ್ಷ ಎಲ್ಲರಿಗೂ ಖುಷಿ ಕೊಡಲಿ, ಎಲ್ಲ ಫ್ಯಾಮಿಲಿ ಜೊತೆ ಖುಷಿಯಾಗಿರಿ. ಹಾಗೆ ನನ್ನ ಚಾನಲ್ ಕ್ಯೂರಿಯಸ್ ಕಿಡ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಒನ್ಸ್ ಅಗೈನ್